ಕರ್ನಾಟಕದ ಗೃಹ ಸಚಿವ ಪರಮೇಶ್ವರ್ ಕಾರ್ಯವೈಖರಿ ಬಗ್ಗೆ ಹಿಂದಿನಿಂದಲೂ ಸಹ ಅನೇಕ ದೂರುಗಳು ಕೇಳಿಬಂದಿವೆ. ಈಗ ಪರಮೇಶ್ವರ್ ಬಗ್ಗೆ ಹರಿಹಾಯ್ದಿರುವಂಥ ಕೇಂದ್ರ ಸಚಿವ ಕುಮಾರಸ್ವಾಮಿ ಪರಮೇಶ್ವರ್ ರಬ್ಬರ್ ಸ್ಟ್ಯಾಂಪ್ ಗೃಹ ಸಚಿವರ ಅಂತ ಪ್ರಶ್ನಿಸಿದ್ದಾರೆ. ಜೊತೆಗೆ ಗೃಹ ಸಚಿವರಿದ್ದು ಕೂಡ ಡಿಸಿಎಂ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸ್ತಾರೆ ಅಂದರೆ ರಾಜ್ಯದಲ್ಲಿ ಇರೋ ಗೃಹ ಸಚಿವರ ಹೆಬ್ಬೆಟ್ಟು ಸಚಿವರ ಅಂತ ಮಾರ್ಮಿಕವಾಗಿ ಪ್ರಶ್ನಿಸಿದ್ದಾರೆ. ಎಚ್ಡಿಕೆ ನೀಡಿರುವಂಥ ಇದೇ ಹೇಳಿಕೆ ರಾಜ್ಯದಲ್ಲಿ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಯಾವುದೇ ಪಕ್ಷದ ಸರ್ಕಾರವಿರಲಿ, ಸಚಿವ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳ ಮೇಲೆ ದೊಡ್ಡ ಜವಾಬ್ದಾರಿ ಇರುತ್ತೆ. ಸಚಿವರಿಗೆ ವಹಿಸಿದಂತಹ ಇಲಾಖೆಗಳನ್ನು ಸೂಕ್ತವಾಗಿ ನಿಭಾಯಿಸೋ ಜವಾಬ್ದಾರಿ ಆಯಾ ಸಚಿವರ ಮೇಲಿರುತ್ತೆ. ಆ ಮೂಲಕ ಇಡೀ ರಾಜ್ಯದ ಆಡಳಿತ ಸುಸೂತ್ರವಾಗಿ ನಡೆಯೋ ಹಾಗೆ ನೋಡ್ಕೊಳ್ಳೋಕೆ ಕರ್ತವ್ಯವೂ ಕೂಡ ಸಚಿವರದ್ದಾಗಿರುತ್ತೆ. ಒಂದು ವೇಳೆ ಸಚಿವರ ಕಾರ್ಯವೈಖರಿ ಸರಿಯಾಗಿಲ್ಲದೆ ಇದ್ದರೆ ಅದು ಆಯಾ ಇಲಾಖೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಆ ಮೂಲಕ ಇಡೀ ರಾಜ್ಯದಲ್ಲಿ ಆ ಇಲಾಖೆ ಅವ್ಯವಸ್ಥೆಯ ಗೂಡಾಗುತ್ತೆ. ಅದರಲ್ಲೂ ಕೂಡ ಗೃಹ ಸಚಿವ ಸ್ಥಾನ ಅನ್ನೋದು ತುಂಬ ಮುಖ್ಯವಾದಂಥ ಹಾಗೂ ಆಯಕಟ್ಟಿನ ಸ್ಥಾನ. ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ಜವಾಬ್ದಾರಿ ಗೃಹ ಸಚಿವರ ಮೇಲಿರುತ್ತೆ. ಹಾಗಾಗಿ ಈ ಇಲಾಖೆಯನ್ನು ನಿಭಾಯಿಸೋಕೆ ಒಬ್ಬ ಖಡಕ್ ರಾಜಕಾರಣಿಯ ಅಗತ್ಯವಿರುತ್ತೆ. ಒಂದು ರಾಜ್ಯದ ಗೃಹ ಸಚಿವ ಸ್ಥಾನಕ್ಕೆ ಒಬ್ಬ ಖಡಕ್ ರಾಜಕಾರಣಿಯ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ಜವಾಬ್ದಾರಿ ಗೃಹ ಇಲಾಖೆಯ ಮೇಲಿರೋದ್ರಿಂದ ಅದನ್ನು ನಿಭಾಯಿಸೋಕ್ಕೂ ಸಹ ಅಷ್ಟೇ ದಕ್ಷ ಹಾಗೂ ಖಡಕ್ ವ್ಯಕ್ತಿತ್ವದ ವ್ಯಕ್ತಿಯೇ ಬೇಕಾಗಿರುತ್ತೆ. ಅಲ್ಲದೆ ಹೋದರೆ ಗೃಹ ಇಲಾಖೆ ಹಳಿ ತಪ್ಪುತ್ತೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ. ಎಲ್ಲಿ ನೋಡಿದರೂ ಕೂಡ ಸಮಾಜ ವಿರೋಧಿ ಶಕ್ತಿಗಳು ವಿಜೃಂಭಿಸುತ್ತವೆ. ನಮ್ಮ ಕರ್ನಾಟಕದ ಪ್ರಸ್ತುತ ಗೃಹ ಸಚಿವರ ಮೇಲೆ ಮೊದಲಿನಿಂದಲೂ ಕೆಲವು ದೂರುಗಳು ಕೇಳಿ ಬರ್ತಾ ಇದೆ. ಅದರಿಂದ ಗೃಹ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸೋಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಿವೆ. ಈಗಲೂ ಸಹ ಗೃಹ ಸಚಿವರ ಮೇಲೆ ಕೇಂದ್ರ ಸಚಿವರೊಬ್ಬರು ವಾಗ್ದಾಳಿ ನಡೆಸಿದ್ದಾರೆ. ಹೀಗೆ ಕೇಂದ್ರ ಸಚಿವರ ವಾಗ್ದಾಳಿಗೆ ಸುತ್ತಾಗಿ ಗೃಹ ಸಚಿವರ ಹೆಸರು ಜಿ ಪರಮೇಶ್ವರ್. ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ಜಿಲ್ಲೆಯ ಕೊರಟಗೆರೆ ಮೂಲದ ಈ ರಾಜಕಾರಣಿ ಸದ್ಯ ನಮ್ಮ ರಾಜ್ಯದ ಗೃಹ ಸಚಿವರು. 2023ರಿಂದ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಇವರು ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪರಮೇಶ್ವರ್ ಅವರು ಗೃಹ ಇಲಾಖೆಯ ನೇತೃತ್ವವನ್ನು ವಹಿಸಿಕೊಂಡು ಈಗಾಗಲೇ 2.5 ವರ್ಷ ಅವಧಿ ಕಳೆದಿದೆ. ಈ ಅವಧಿಯಲ್ಲಿ ಗೃಹ ಸಚಿವರ ಕಾರ್ಯವೈಖರಿಯ ಬಗ್ಗೆ ಹಲವು ಬಾರಿ ಅಸಮಾಧಾನ ವ್ಯಕ್ತವಾಗಿದೆ. ಗೃಹ ಇಲಾಖೆಯನ್ನು ಸಮರ್ಥವಾಗಿ ನಿರ್ವಹಿಸೋಕೆ ಪರಮೇಶ್ವರ್ ಅವರ ಕೈಯಲ್ಲಿ ಆಗ್ತಿಲ್ಲ ಅಂತ ಹಲವರು ಆರೋಪವನ್ನು ಮಾಡಿದ್ದಾರೆ. ಈಗಲೂ ಸಹ ಗೃಹ ಸಚಿವರ ಮೇಲೆ ಕೇಂದ್ರ ಸಚಿವರೊಬ್ಬರು ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹೀಗೆ ಜಿ ಪರಮೇಶ್ವರ್ ಮೇಲೆ ಕೆಂಡ ಕಾರಿದಂಥ ಕೇಂದ್ರ ಸಚಿವರು ಬೇರ್ಯಾರೂ ಅಲ್ಲ, ಅವರೇ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಹಾಗೂ ಪ್ರಸ್ತುತ ಕೇಂದ್ರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇದೇ ಎಚ್ಡಿಕೆ ಈಗ ರಾಜ್ಯದ ಗೃಹ ಸಚಿವ ಜಿ ಪರಮೇಶ್ವರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪರಮೇಶ್ವರ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತೆ ಸಚಿವರ ಎಂಬರ್ಥದಲ್ಲಿ ಮಾತಾಡಿದ್ದಾರೆ. ಆ ಮೂಲಕ ಕರ್ನಾಟಕದಲ್ಲಿ ಗೃಹ ಇಲಾಖೆಯ ನಿಯಂತ್ರಣ ಬೇರೊಬ್ಬರ ನಿಯಂತ್ರಣದಲ್ಲಿದೆ ಅನ್ನೋದನ್ನ ಪರೋಕ್ಷವಾಗಿ ಹೇಳೋ ಯತ್ನ ಮಾಡಿದ್ದಾರೆ. ಅಷ್ಟಕ್ಕೂ ಎಚ್ಡಿಕೆ ದಿಢೀರ್ ಅಂತ ಗೃಹ ಸಚಿವ ಪರಮೇಶ್ವರ್ ಬಗ್ಗೆ ಕೆಂಡಮಂಡಲವಾಗೋಕೆ ಕಾರಣ ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಾಟೆ. ಇದೇ ಜನವರಿ 1ರಂದು ಬಳ್ಳಾರಿಯಲ್ಲಿನ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ವಿಚಾರವಾಗಿ ದೊಡ್ಡ ಗಲಾಟೆ ನಡೆದಿತ್ತು. ಈ ಗಲಭೆಯಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಫೈರಿಂಗ್ ನಡೆದಿತ್ತು. ಜೊತೆಗೆ ರೆಡ್ಡಿ ಮನೆ ಮೇಲೆ ಬಾಟಲಿ, ಪೆಟ್ರೋಲ್ ಬಾಂಬ್ಗಳನ್ನು ಕೂಡ ಎಸೆಯಲಾಯಿತು. ಈ ಗಲಾಟೆಯಲ್ಲಿ ಗುಂಡೇಟು ತಿಂದ ಪರಿಣಾಮ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅನ್ನೋ ವ್ಯಕ್ತಿ ಬಲಿಯಾಗಿದ್ದ. ಈ ಗಲಭೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹಾಗೂ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ನಡುವಿನ ರಾಜಕೀಯ ತಿಕ್ಕಾಟಕ್ಕೆ ಕಾರಣವಾಗಿದೆ. ಈ ಗಲಭೆಗೆ ಶಾಸಕ ಭರತ್ ರೆಡ್ಡಿಯೇ ನೇರ ಕಾರಣ. ಜೊತೆಗೆ ಗಲಾಟೆ ವೇಳೆ ನೇರವಾಗಿ ನನ್ನನ್ನೇ ಟಾರ್ಗೆಟ್ ಮಾಡಲಾಗಿತ್ತು ಅಂತ ಜನಾರ್ದನ್ ರೆಡ್ಡಿ ನೇರ ಆರೋಪವನ್ನು ಮಾಡಿದರು. ಈ ಗಲಭೆಗೆ ಕಾರಣ ರಾಜ್ಯದ ಗೃಹ ಇಲಾಖೆಯ ವೈಫಲ್ಯ. ಇದಕ್ಕೆ ಗೃಹ ಸಚಿವರ ಜಿ ಪರಮೇಶ್ವರ್ ಸೂಕ್ತ ವಿವರಣೆಯನ್ನು ಕೊಡಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ. ಘಟನಾ ಸಂಬಂಧ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜನವರಿ 6ರಂದು ಬಳ್ಳಾರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ನಡೆಸಿದರು. ಸಾಮಾನ್ಯವಾಗಿ ಪೊಲೀಸ್ ಇಲಾಖೆ ಗೃಹ ಇಲಾಖೆ ಅಡಿಯಲ್ಲೇ ಬರುತ್ತೆ. ಹಾಗಾಗಿ ಗೃಹ ಸಚಿವರು ಮಾತ್ರ ನೇರವಾಗಿ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ನಡೆಸಬಹುದು ಅನ್ನೋ ಮಾತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಳ್ಳಾರಿಯ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ್ದೇ ಈಗ ಕೇಂದ್ರ ಸಚಿವ ಎಚ್ಡಿಕೆ ಕಣ್ಣು ಕೆಂಪಾಗೋ ಹಾಗೆ ಮಾಡಿದೆ. ಈ ಬೆಳವಣಿಗೆ ಬಗ್ಗೆ ನೇರವಾಗಿ ಪ್ರಶ್ನೆ ಮಾಡಿರುವಂಥ ಕುಮಾರಸ್ವಾಮಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಳ್ಳಾರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿರುವುದಕ್ಕೆ ಎಚ್ಡಿಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ತಮ್ಮ ಅಸಮಾಧಾನ ಹೊರಹಾಕಿರುವಂಥ ಕೇಂದ್ರ ಸಚಿವ ಕುಮಾರಸ್ವಾಮಿ ಬಳ್ಳಾರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾರು, ಅವರಿಗೆ ಆ ಅಧಿಕಾರ ಕೊಟ್ಟವರು ಯಾರು, ಹಾಗಾದರೆ ರಾಜ್ಯದಲ್ಲಿ ಇರೋದು ರಬ್ಬರ್ ಸ್ಟ್ಯಾಂಪ್ ಗೃಹ ಸಚಿವರ ಅಂತ ಪ್ರಶ್ನೆ ಮಾಡೋ ಮೂಲಕ ನೇರವಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ.ಕೆ. ಶಿವಕುಮಾರ್ ಅವರು ಜನವರಿ 6ರಂದು ಬಳ್ಳಾರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. ಆ ಸಭೆ ನಡೆಸೋದಕ್ಕೆ ಗೃಹ ಸಚಿವರು ಇಲ್ವಾ? ಡಿಸಿಎಂ ನೇರವಾಗಿ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸ್ತಾರೆ ಅಂದ್ರೆ ರಾಜ್ಯದಲ್ಲಿ ಇರೋದು ಹೆಬ್ಬೆಟ್ಟು ಗೃಹ ಸಚಿವರ ಅಂತ ಜಿ ಪರಮೇಶ್ವರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮುಂದುವರೆದು ಮಾತಾಡಿದಂಥ ಕುಮಾರಸ್ವಾಮಿ, ಗೃಹ ಸಚಿವರೇ ನಕಲಿ ಶ್ಯಾಮನ ಮಾತು ನಿಲ್ಲಿಸಿ, ಮೊದಲು ಬಳ್ಳಾರಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ನೀಡಿ, ಆಗ ಯಾರ ತಲೆ ಉರುಳುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ಆ ಮೂಲಕ ರಾಜ್ಯದ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ಟೀಕೆಗೆ ಗುರಿಯಾಗಿದ್ದಾರೆ. ಆದರೆ ನಮ್ಮ ಗೃಹ ಸಚಿವರು ವಿವಾದಕ್ಕೆ ಈಡಾಗ್ತಾ ಇರೋದು ಇದೇ ಮೊದಲ ಬಾರಿಗೇನಲ್ಲ. ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕರ್ನಾಟಕದ ಗೃಹ ಸಚಿವರಾಗಿ ಅಧಿಕಾರ ಸ್ವೀಕರಿಸಿ ಇಲ್ಲಿಗೆ 2.5 ವರ್ಷಗಳೇ ಕಳೆದು ಹೋಗಿವೆ. ಈ ಅವಧಿಯಲ್ಲಿ ಕರ್ನಾಟಕದಲ್ಲಿ ಅನೇಕ ಗಲಭೆಗಳು, ದೊಂಬಿಗಳು, ಕಾನೂನು ಸುವ್ಯವಸ್ಥೆ ಹದಗೆಡುವಂತೆ ಅನೇಕ ಪ್ರಕರಣಗಳು ನಡೆದಿವೆ. ಆ ಸಮಯದಲ್ಲೆಲ್ಲ ಗೃಹ ಸಚಿವ ಪರಮೇಶ್ವರ್ ಕಾರ್ಯವೈಖರಿ ಬಗ್ಗೆ ಅನೇಕ ಟೀಕೆಗಳು ವ್ಯಕ್ತವಾಗಿವೆ. ಇದಕ್ಕೆ ಕಾರಣವೇ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ವರ್ತನೆ. ಗಲಭೆಯಂತಹ ಸಂದರ್ಭಗಳಲ್ಲಿ ಪರಮೇಶ್ವರ್ ಅವರನ್ನ ಪ್ರಶ್ನೆ ಮಾಡಿದಾಗ ಹೆಚ್ಚಿನ ಸಂದರ್ಭಗಳಲ್ಲಿ ನನಗೆ ಈ ಬಗ್ಗೆ ಮಾಹಿತಿ ಇಲ್ಲ, ಪೊಲೀಸರಿಂದ ಹೆಚ್ಚಿನ ಮಾಹಿತಿ ಪಡೆದು ನಂತರ ನಿಮಗೆ ಹೇಳ್ತೀನಿ ಅಂತ ಪರಮೇಶ್ವರ್ ಉತ್ತರ ಕೊಟ್ಟಿರುವುದೇ ಹೆಚ್ಚು. ಹಾಗಾಗಿ ರಾಜ್ಯದಲ್ಲಿ ನಡೆಯುವಂಥ ಗಲಾಟೆಗಳ ಬಗ್ಗೆ ನಮ್ಮ ಗೃಹ ಸಚಿವರಿಗೆ ಪೂರ್ವಭಾವಿ ಮಾಹಿತಿಯೇ ಇರಲ್ವಾ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಂಡಿತ್ತು. ಜೊತೆಗೆ ಯಾವ ಗಲಾಟೆ ಬಗ್ಗೆ ಕೇಳಿದ್ರು ಕೂಡ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಮಾತಾಡ್ತೀನಿ ಅಂತಿದ್ರಿಂದ ಗೃಹ ಇಲಾಖೆ ನಿಭಾಯಿಸೋದಕ್ಕೆ ಪರಮೇಶ್ವರ್ ಅವರು ಸೂಕ್ತ ವ್ಯಕ್ತಿಯಲ್ಲ ಅನ್ನೋ ಅಭಿಪ್ರಾಯ ಕೂಡ ಹಲವು ಬಾರಿ ಕೇಳಿ ಬಂದಿತ್ತು. ಇದಕ್ಕೆ ಪೂರಕವಾಗಿ ಇತ್ತೀಚೆಗೆ ನಡೆದಂಥ ಪೊಲೀಸ್ ವರ್ಗಾವಣೆ ಬಗ್ಗೆಯೂ ಕೂಡ ಗೃಹ ಸಚಿವ ಜಿ ಪರಮೇಶ್ವರ್ ಮತ್ತದೇ ರೀತಿಯ ಹೇಳಿಕೆಯನ್ನ ಪುನರ್ವರ್ತಿಸಿದ್ದಾರೆ. ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಹೊಣೆಯಾಗಿಸಿ ಡಿಐಜಿ ಪವನ್ ನೆಜ್ಜೂರು ಅವರನ್ನ ಅಮಾನತು ಮಾಡಲಾಗಿತ್ತು. ಜೊತೆಗೆ ಗಲಭೆಯ ಕಾರಣಕ್ಕೆ ಬಳ್ಳಾರಿ ವಲಯದ ಐಜಿಪಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ವರ್ಗಾವಣೆ ಮಾಡಲಾಗಿತ್ತು. ಈ ಬಗ್ಗೆ ಗೃಹ ಸಚಿವರ ಪ್ರತಿಕ್ರಿಯೆ ಕೇಳಿದಾಗ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂಥ ಗೃಹ ಸಚಿವ ಜಿ ಪರಮೇಶ್ವರ್, ಈ ವರ್ಗಾವಣೆ ಮಾಡಿಸಿದ್ದು ಸಿಎಂ ಸಿದ್ದರಾಮಯ್ಯರೇ ಹೊರತು ನಾನಲ್ಲ, ಇದರಲ್ಲಿ ಯಾವುದೇ ವಿಶೇಷವಿಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಆ ಮೂಲಕ ಮಾಮೂಲಿನಂತೆ ತಮಗೇನು ಗೊತ್ತಿಲ್ಲ ಎಂಬರ್ಥದಲ್ಲಿ ಮಾತಾಡಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್. ಮೂಲತಃ ಕೊರಟಗೆರೆಯವರಾದಂಥ ಜಿ ಪರಮೇಶ್ವರ್ ಒಬ್ಬ ಸಜ್ಜನ ರಾಜಕಾರಣಿ. ಆದರೆ ಸೌಮ್ಯ ಸ್ವಭಾವದವರಾದಂಥ ಪರಮೇಶ್ವರ್ ಅವರಿಗೆ ಗೃಹ ಇಲಾಖೆ ನಿಭಾಯಿಸೋಕೆ ಕಷ್ಟ ಅನ್ನೋ ಅಭಿಪ್ರಾಯ ಮೊದಲಿನಿಂದಲೂ ಕೂಡ ಇದೆ. ಜೊತೆಗೆ ಸಚಿವರಿಗೆ ಇಲಾಖೆ ಹಂಚಿಕೆ ಮಾಡೋವಾಗಲೇ ಗೃಹ ಇಲಾಖೆ ವಹಿಸಿಕೊಳ್ಳೋದಕ್ಕೆ ಜಿ ಪರಮೇಶ್ವರ್ ಹಿಂದೇಟು ಹಾಕಿದ್ರು. ಕೊನೆಗೆ ಒತ್ತಾಯ ಪೂರ್ವಕವಾಗಿ ಗೃಹ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಿದ್ರು. ಇನ್ನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋಕೆ ವಿಫಲವಾದ ಬಗ್ಗೆ ಅನೇಕ ಟೀಕೆಗಳು, ಜೊತೆಗೀಗ ಎಚ್.ಡಿ.ಕೆ. ಅವರ ಟೀಕೆ, ಇವೆಲ್ಲವನ್ನ ಕೂಡ ನೋಡಿದ್ರೆ ಗೃಹ ಇಲಾಖೆ ನಿಭಾಯಿಸೋಕೆ ನಿಜಕ್ಕೂ ಜಿ ಪರಮೇಶ್ವರ್ ಅಸಹಾಯಕರಾದ್ರ. ಜೊತೆಗೆ ಗೃಹ ಇಲಾಖೆಯಲ್ಲಿ ಇತರರ ಹಸ್ತಕ್ಷೇಪ ಹೆಚ್ಚಾಗಿದೆಯಾ ಅನ್ನೋ ಅನುಮಾನ ಮೂಡೋದು ಸುಳ್ಳಲ್ಲ. ಕರ್ನಾಟಕದ ಗೃಹ ಸಚಿವ ಜಿ ಪರಮೇಶ್ವರ್ ಮತ್ತೊಮ್ಮೆ ಟೀಕೆಗೊಳಗಾಗಿದ್ದಾರೆ. ಜಿ ಪರಮೇಶ್ವರ್ ಒಬ್ಬ ರಬ್ಬರ್ ಸ್ಟ್ಯಾಂಪ್ ಗೃಹ ಸಚಿವರಾದ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರ ಟೀಕೆಗಳನ್ನು ತಾನು ಸ್ವೀಕರಿಸುತ್ತೇನೆ ಅನ್ನೋ ಮೂಲಕ ವಿಷಯಕ್ಕೆ ಫುಲ್ ಸ್ಟಾಪ್ ಇಡೋ ಪ್ರಯತ್ನವನ್ನು ಮಾಡಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್.